ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ನಾನು ಹೇಳಬೇಕಂತ ಹೊಂಟಿದ್ದೀನಿ. ಏನಂದರೆ ಗೊತ್ತಾ, ತಮ್ಮ ಮನೆ ಕೆಲಸಗಳನ್ನು ಬಿಟ್ಟು ಸಮಾಜದ ಕೆಲಸಗಳನ್ನು ಹೇಗೆ ಮಾಡಬೇಕು, ನಮ್ಮ ಸಮಾಜದ ಹಾಗೂ ನಮ್ಮ ಸರ್ಕಾರಿ ಸ್ವತ್ತುಗಳನ್ನು ಹೇಗೆ ಇಟ್ಕೊಬೇಕು, ನಾವು ಅದನ್ನು ಹೇಗೆ ಇಟ್ಕೊಬೋದು ಅಂತ ನಮ್ಮ ಈಗಿನ ಹಿರಿಯರು ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ನಾನು ಅವರಿಗೆ ಒಬ್ಬೊಬ್ಬರಿಗೆ ಹತ್ತಿರದಿಂದ ತೋರಿಸ್ತೀನಿ. ಎಲ್ಲರೂ ತಮ್ಮ ಮನೆ ಟೈಮ್ಸ್ ಬಿಟ್ಟು ಇಲ್ಲಿ ಬಂದು ಈ ಒಂದು ನಮ್ಮ ವಾಕಿಂಗ್ ಟ್ರ್ಯಾಕ್ ತುಂಬ ಸುಂದರವಾಗಿ ಮಾಡಿದ್ದಾರೆ. ಸುಮಾರು 7 ತಿಂಗಳಾಗಿದೆ ಅಂತೆ. 7 ತಿಂಗಳಿಂದ ಏನೇನು ಕೆಲಸ ಆಗಿದೆ ಅದನ್ನು ನಾವು ಇವಾಗ ಒಬ್ಬೊಬ್ಬರ ಹತ್ರನೇ ಕೇಳ್ತಾ ಹೋಗೋಣ. ಸರ್ ಕೂತ್ಕೊಳ್ಳಿ ಸರ್, ಹಿಂಬದಿಯವ್ರು ಕಾಣಲ್ಲ. ಹಾಂ ಹೇಳಿ ಸರ್. ಈಗ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿಗೆ ಒಬ್ಬರು ಭರತ್ಲಾಲ್ ಮೀನಾ ಅಂತ ಒಬ್ಬರು ಸೆಕ್ರೆಟರಿ ಆಗಿದ್ದರು. ಅವರು ಅಪ್ನಾ ದೇಶ್ ಅಂತ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಮಾಡಿದರು. ಶಾಲೆ ಕಟ್ಟಡಕ್ಕೆ ಶಾಲೆ ರೂಮ್ಗಳು ಬೇಕು ಅಂತ ಹೇಳಿದ್ರೆ ಅರ್ಧ ಸಾರ್ವಜನಿಕರು ಹಣ ಹಾಕಿ ಅರ್ಧ ಸರ್ಕಾರ ಕೊಡ್ತಕ್ಕಂಥದ್ದು. ಬಸ್ ಸ್ಟ್ಯಾಂಡನ್ನು ಬಸ್ ತಂಗುದಾಣ ಕಟ್ಟಂಥದ್ದು, ಆ ತಂಗುದಾಣಕ್ಕೂ ಅರ್ಧ ಸಾರ್ವಜನಿಕರ ಹಣ ಅರ್ಧ ಸರ್ಕಾರದ ಹಣ, ಹಿಂಗೆ ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಅಪ್ನಾ ದೇಶ್ ಕಾರ್ಯಕ್ರಮ ಭಾಳ ವ್ಯವಸ್ಥಿತವಾಗಿ ನಡೆದಿತ್ತು. ನಮ್ಮ ವಾಯುವಿಹಾರ ಸಂಘ ಸುಮಾರು ಅಧಿಕೃತವಾಗಿ ವಾಯುವಿಹಾರ ಸಂಘ ಅದು ಪ್ರಾರಂಭ ಆಗಿ ಈಗ 7 ತಿಂಗಳು ಕಳೀತು. 7 ತಿಂಗಳಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಸದಸ್ಯರು ಈ ಸಂಘಟನೆಯಲ್ಲಿದ್ದಾರೆ. ಅವರು ಎಲ್ಲರೂ ಸೇರಿ ನೆಹರು ಮೈದಾನದಲ್ಲಿ ನಾವು ವಾಕಿಂಗ್ ಮಾಡ್ತೀವಿ ಬೆಳಗ್ಗೆ ಸಂಜೆ. ಇದನ್ನು ಒಂದು ಸುಂದರವಾಗಿ ಮಾಡಬೇಕು, ಸ್ವಚ್ಛವಾಗಿ ಮಾಡಬೇಕು, ಮತ್ತು ವಾಕಿಂಗ್ ಬರೋಂಥವರಿಗೆ ಇದು ಭಾಳ ಒಳ್ಳೆಯ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕೆಲಸ ಮಾಡ್ತಾ ಬಂದಿದ್ದಾರೆ. ಮೊದಲು ಈ ವಾಕಿಂಗನ್ನು ಮಾಡ್ತಕ್ಕಂಥ ಭಾಳ ವಯೋವೃದ್ಧರು ಸಹ ಇಲ್ಲಿ ವಾಕಿಂಗಿಗೆ ಬರ್ತಾರೆ. ಅವರು ಮೆಟ್ಟಲನ್ನು ಇಳಿಯೋದಕ್ಕೋಸ್ಕರ ಇಲ್ಲಿ ನೋಡಿ ದಿವಂಗತ ಚನ್ನಬಸಪ್ಪ ಕಟ್ಟಿ ಅವರ ನೆನಪಿಗೆ ಅವರ ಬಂಧುಗಳು ಇದಕ್ಕೆ ಸಹಾಯಧನ ಕೊಟ್ಟು ಈ ಒಂದು ಹಿಡ್ಕೊಂಡು ಬರ್ಲಿಕ್ಕೆ ಅವರಿಗೆ ಹ್ಯಾಂಡ್ ಗ್ರಿಲ್ಸನ್ನು ಮಾಡಿಕೊಟ್ಟಿದ್ದಾರೆ. 2 ಸೈಡು ಮಾಡಿದ್ದಾರೆ. ಈ ಮೆಟ್ಲುಗಳೆಲ್ಲ ಹಾಳಾಗಿ ಅದು ಹಾಳಾಗೋ ಸ್ಥಿತಿಯಲ್ಲಿತ್ತು. ಅದನ್ನು ಸರಿಪಡಿಸಿ ಸಂಪೂರ್ಣವಾಗಿ ಈ ಸ್ಟೇಡಿಯಂನ ಸುತ್ತಲೂ ಬಣ್ಣ ಹೊಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಗಣಪತಿ ಬ್ಯಾಂಕಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಗಣಪತಿ ಬ್ಯಾಂಕಿಗೆ ಮನವಿ ಸಲ್ಲಿಸಿ ಒಂದು ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಬಂದವರಿಗೆ ಹಿರಿಯರಿಗೆ ವಾಕಿಂಗ್ ಆದಮೇಲೆ ಸುತ್ತಕೊಳ್ಳೋದಕ್ಕೆ ಒಂದು ತಂಗುದಾಣ ಟೈಪ್ ಇದ್ದಲ್ಲಿ ಇನ್ನೊಂದನ್ನು ಇಲ್ಲಿ ಮಾಡಿಸ್ಲಿಕ್ಕೆ ಗಣಪತಿ ಬ್ಯಾಂಕ್ನ ಸಹಕಾರದಿಂದ ಮಾಡ್ತಾ ಇದ್ದಾರೆ. ಇದಕ್ಕೂ ಸಹ ಗಣಪತಿ ಬ್ಯಾಂಕ್ ವಿಶೇಷವಾಗಿ ಇದಕ್ಕೆ 1,20,000ಕ್ಕಿಂತ ಹೆಚ್ಚು ಇವತ್ತು ಹಣ ಬಳಸಿ ಇವತ್ತು ಗಣಪತಿ ಬ್ಯಾಂಕ್ ಕೊಡುಗೆಯಾಗಿ ನೆಹರು ಮೈದಾನಕ್ಕೆ ಇವತ್ತು ದೇಣಿಗೆ. ಸರ್ ಇದು ಹಿಂಗೆ ಮಾಡಿದಾರಲ್ಲ, ಈಗ ಚೇರ್ಸಿಂದೆಲ್ಲ ವ್ಯವಸ್ಥೆ ಆಗುತ್ತೆ, ಇಲ್ಲಿ ಆಗುತ್ತೆ, ಚೇರ್ಸ್ ಎಲ್ಲ ವ್ಯವಸ್ಥೆ ಆಗುತ್ತೆ. ಜೊತೆಗೆ ಗಿಡಗಳು ನಮ್ಮ ಟ್ರೀ ಗಾರ್ಡ್ಸ್ ಹಾಕಿ ಗಿಡಗಳನ್ನು ಈ ಕಡೆ ಇದೆ, ಇಲ್ಲಿಂದ ಪ್ರಾರಂಭ ಆಗಿದೆ ಟ್ರೀ ಗಾರ್ಡ್ಸ್ಗಳು ಸುಮಾರು 30 ಗಿಡಗಳನ್ನು ಈ ಮೈದಾನದಲ್ಲಿ ನೆಟ್ಟು ಅದಕ್ಕೆ ಟ್ರೀ ಗಾರ್ಡ್ಸ್ಗಳನ್ನು ಹಾಕಿ ಸಂಘದ ವೆಚ್ಚದಲ್ಲಿ ಯಾವುದು ಅರಣ್ಯ ಇಲಾಖೆಯವರು ಕೇವಲ ಗಿಡಗಳನ್ನು ಮಾತ್ರ ಕೊಟ್ಟರು. ಆ ವೆಚ್ಚದಲ್ಲಿ ಅರಣ್ಯ ಇಲಾಖೆಯಿಂದ ಗಿಡಗಳನ್ನು ಪಡೆದು 30 ಗಿಡಗಳು ಒಳ್ಳೆಯ ಗಿಡಗಳನ್ನು ಮೈದಾನದಲ್ಲಿ ಯಾವುದನ್ನು ಹಾಕಬೇಕೋ ಅದನ್ನು ಹಾಕ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿ ಟ್ರೀ ಗಾರ್ಡ್ಸ್ಗಳನ್ನು ಮಾಡಿದ್ದಾರೆ. ಮತ್ತು ಪ್ರತಿ ತಿಂಗಳು 1 ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಾಕ್ತಿದ್ದಾರೆ. ಇನ್ನೂ ಹೆಚ್ಚು ಕೆಲಸ ಈ ಒಂದು ಮೈದಾನಕ್ಕೆ ಆಗೋದಕ್ಕೆ ನಗರಸಭೆಗೂ ಸಹ ಎಚ್ಚರಿಸಿದ್ದಾರೆ. ಇದು ನಗರಸಭೆಯ ಸ್ವತ್ತು. ನೀವು ರಸ್ತೆ ಚರಂಡಿ ಕುಡಿಯೋ ನೀರಿನ ಜೊತೆಗೆ ಈ ಮೈದಾನವನ್ನು ಹೆಚ್ಚು ಅಭಿವೃದ್ಧಿ ಪಡಿಸಬೇಕು ಅಂತ ಒತ್ತಾಯ ಮಾಡಿ ಇದಕ್ಕೆ ಸುತ್ತಲೂ ಸಹ ಆಟ ಮಾಡಿರ್ತಕ್ಕಂಥವ್ರು ಬಾಲು ಮತ್ತು ಬೇರೆ ಏನಾರು ಅವರಿಗೆ ಅಡ್ಡಿ ಆಗದೆ ಇದ್ದಂಗೆ ವಾಕಿಂಗ್ ಮಾಡೋರಿಗೆ ಬೇಲಿಯನ್ನು ಹಾಕ್ಲಿಕ್ಕೆ ಸಹ ಎಸ್ಟಿಮೇಟ್ ಮಾಡಿ ಅದನ್ನು ಕಳಿಸ್ಬೇಕು, ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಮಂಜೂರು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡೋಂಥ ಕೆಲಸವನ್ನು ಮಾಡಿದ್ದಾರೆ. ಶಾಸಕರನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ, ಸಂಸದರನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ. ನಗರಸಭೆಗೂ ಹೋಗಿ ಹಲವಾರು ಸರಿ ಎಚ್ಚರಿಸಿದ್ದಾರೆ. ಇವತ್ತು ಸ್ವಚ್ಛತೆ ಭಾಳ ಮುಖ್ಯ. ಸ್ವಚ್ಛತೆಯನ್ನು ವಾಕಿಂಗ್ ಮಾಡೋರು ಕಾಪಾಡಬೇಕು. ಆಮೇಲೆ ನಮ್ಮ ಇಲ್ಲಿ ಆಟೋಟ ನಡೆಸೋರು ಸಹ ಅವರು ಇಲ್ಲಿ ಕಸ ಕಡ್ಡೆಗಳನ್ನು ಹಾಕಬಾರ್ದು ಅಂತ ಸ್ಟ್ರಿಕ್ಟಾಗಿ ಮನವಿಯನ್ನು ಮಾಡಿದ್ದಾರೆ. BOರವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಗರಸಭೆಯವರಿಗೂ ಕೊಟ್ಟಿದ್ದಾರೆ. ಯಾವುದಾದ್ರು ಕಾರ್ಯಕ್ರಮಗಳನ್ನು ನಡೆದ್ರೆ, ಈಗ ನೋಡಿ ಅಲ್ಲಿ ಕಾರ್ಯಕ್ರಮ ನಡೆದಿದೆ, ಪೂರ್ತಿ ಮೈದಾನದಲ್ಲಿ ಲೋಟಗಳು, ತಟ್ಟೆಗಳು, ಪ್ಲಾಸ್ಟಿಕ್ ಇವೆಲ್ಲ ಬೀಳ್ತವೆ. ಅದನ್ನು ಪೂರ್ತಿ ಸರಿ ಮಾಡಿಸ್ಲಿಕ್ಕೆ, ಅದನ್ನು ಸ್ವಚ್ಛತೆ ಮಾಡಲಿಕ್ಕೆ ನೀವು ಇಲಾಖೆಯವರೇ ಯಾರು ಇಲ್ಲಿ ಕಾರ್ಯಕ್ರಮ ಮಾಡ್ತೀರಿ
ಅವರೇ ಕಠಿಣವಾಗಿ ಒಂದು ಶುದ್ಧ ಇಟ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನೆಹರು ಮೈದಾನವನ್ನು ಚೆನ್ನಾಗಿ ಸ್ವಚ್ಛತೆಯಿಂದ ಇಟ್ಕೊಳ್ಳೋದಕ್ಕೆ ಅವರೇ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇಲ್ದಿದ್ರೆ ಅವ್ರೇನಾದ್ರು ಮಾಡದೇ ಇದ್ದರೆ ಆ ಇಲಾಖೆಗೆ ನಾವು ಹೋಗಿ ಅವರಿಗೆ ನಮ್ಮ ಆಗ್ರಹವನ್ನು ಹೋರಾಟದ ರೂಪದಲ್ಲೂ ಹೇಳಬೇಕಾಗತ್ತೆ ಅಂತ ಎಚ್ಚರಿಸಿದ್ದೀವಿ. ಸಭೆಗೂ ಹೇಳಿದ್ದೀವಿ. ಸ್ವಚ್ಛತೆ ಏನು ಮಾಡ್ತಾರೆ, ಆಗಸ್ಟ್ 15 ರಾಜ್ಯೋತ್ಸವ ಸಂದರ್ಭದಲ್ಲಿ ಮಾತ್ರ ಮೈದಾನದಲ್ಲಿ ಬಾವುಟ ಹರಿಸೋ ಹೊತ್ತಿಗೆ ಹೆಚ್ಚು ಸ್ವಚ್ಛತೆ ಮಾಡ್ತಾರೆ. ಆಮೇಲೆ ಸ್ವಚ್ಛತೆ ಬಗ್ಗೆ ಗಮನನೇ ಕೊಡೋದಿಲ್ಲ. ನಮ್ಮ ವಾಕಿಂಗ್ ಮಾಡ್ತಕ್ಕಂಥವರೆಲ್ಲರೂ ಸೇರಿ ಸ್ವಚ್ಛ ಮಾಡೋದು, ಕಸ ಕಡ್ಡಿಗಳನ್ನು ತೆಗೆಯೋದು ತಿಂಗಳಿಗೆ ಒಂದ್ಸರಿ ಮಾಡ್ತಾರೆ. ಅದರ ಜೊತೆಗೆ ನಗರಸಭೆಯವರು ಈ ಚರಂಡಿಗಳನ್ನು ಸ್ವಚ್ಛತೆ ಮಾಡೋದು ಇದನ್ನೆಲ್ಲ ಮಾಡಿದ್ರೆ ಇವತ್ತು ಹೆಚ್ಚು ಕೆಲಸ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು, ಒಬ್ಬಿಬ್ಬರು ಅಂತಲ್ಲ, ಅಧ್ಯಕ್ಷರು, ಸೆಕ್ರೆಟರಿ, ಎಲ್ಲ ಸಲಹಾ ಸಮಿತಿ ಸದಸ್ಯರು, ಎಲ್ಲ ಸಾಮಾನ್ಯ ಸದಸ್ಯರು ಸಹ ವಿಶೇಷ ಜವಾಬ್ದಾರಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮೋಹನ್ ಅವರೇ, ಈಗ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀರಿ. ಟೀನಾ ಶ್ರೀನಿವಾಸ್ ಅವರು ಹೇಳಿದ್ದಾರೆ, ನಿಮಗೆ ಈ ಒಂದು ಸಾರ್ವಜನಿಕರ ಸ್ಥಳ ಇದು ಅಂದರೆ ವಾಕಿಂಗ್ ಟ್ರ್ಯಾಕ್ ನಿಮಗೆ ಹೆಂಗೆ ಇದು ಮನಸ್ಸಿಗೆ ಬಂತು? ಇದೆಲ್ಲ ಚೆನ್ನಾಗಿ ಮಾಡಿ ಇಟ್ಕೊಬೇಕು, ಹಿಂಗೆ ಮಾಡಬೇಕು, ಬಣ್ಣ ಹೊಡಿಬೇಕು, ಇಂಥದ್ದು ಹಿರಿಯರು ಬಂದರೆ ಇಂಥದ್ದು ಇಳಿಯೋಕ್ಕೆ ವ್ಯವಸ್ಥೆ ಮಾಡಬೇಕು, ಮತ್ತೊಂದು ನಮಗೆ ಅಲ್ಲಿ ಸೂರ್ಯ ಇರೋಂಥದ್ದು ಬೇಕು ಅಂತ ನಿಮ್ಗೆ ಹೆಂಗೆ ಮನಸ್ಸಿಗೆ ಬಂತು ಸರ್? ನಾವು ಇಲ್ಲಿ ಸುಮಾರು ಜನವರಿ ತಿಂಗಳಲ್ಲಿ ನಾವು ಎಲ್ಲ ಸದಸ್ಯರು, ಹಿರಿಯ ಸದಸ್ಯರು, ನಾಗರಿಕರೆಲ್ಲ ಕೂತ್ಕೊಂಡು ಒಂಚೂರು ಮಾತಾಡ್ತಾ ಇದ್ವಿ. ಇಲ್ಲಿ ಸಂಘ ಇಲ್ಲ, ಏನೂ ಇಲ್ಲ, ಒಂದು ಸರಿ ಸಂಘ ಮಾಡ್ಕೊಳ್ಳೋಣ, ನಮ್ಮದೊಂದು ವಾಕಿಂಗ್ ಟ್ರ್ಯಾಕ್ನ ಚೆನ್ನಾಗಿ ಮಾಡೋಣ, ನೋಡಲಿಕ್ಕೆ ಸಾರ್ವಜನಿಕರಿಗೂ ಚೆನ್ನಾಗಿ ಕಾಣುತ್ತೆ, ಆಮೇಲೆ ನಮಗೂ ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಮಾಡ್ತೀವಿ ಅಂತ ಮನೋಭಾವ ಆಯಿತು. ಅವಾಗ ನಮ್ಮ ಡೈರೆಕ್ಟರ್ಗಳು ಎಲ್ಲ ಸೇರಿಕೊಂಡು ನೀವು ಅಧ್ಯಕ್ಷರಾಗಬೇಕು ಅಂತ ನನ್ನನ್ನು ಕೇಳ್ಕೊಂಡ್ರು. ನಾನು ಅಧ್ಯಕ್ಷನಾಗಿದ್ದೀನಿ. ಹಾಗೆ ನನಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಉಪಾಧ್ಯಕ್ಷರು ಮತ್ತು ಸೆಕ್ರೆಟರಿಯವರು ಮತ್ತು ನಿರ್ದೇಶಕರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ಈ ಹ್ಯಾಂಡ್ ಗ್ರಿಲ್ಲನ್ನು ಸಹ ನಮ್ಮ ಶಿವಾನಂದ ಭಂಡಾರ್ಕರ್ ಅವರು, ಕರ್ನಾಟಕ ಶಾಮಿಲ್ ಅವರು ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ಅವರಿಗೆ ಅಂತ ಚನ್ನಬಸಪ್ಪ ಕಡ್ಲಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ, ಶಿವಾನಂದ ಭಂಡಾರ್ಕರ್ಗೆ ನಮ್ಮ ವಾಯುವಿಹಾರ ಸಂಘದಿಂದ ವಿಶೇಷವಾಗಿ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಹೇಳಿ ಸರ್. ಮತ್ತೆ ಹಾಗೆ ಸಂಘನ ಮಾಡ್ಕೋಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡು ಸಂಘ ಮಾಡಿದ್ವಿ. ಸಂಘ ಮಾಡಿದ್ಮೇಲೆ ನಮಗನ್ಸಿದ್ದು ಫಸ್ಟು ಏನಂದರೆ ಇಲ್ಲಿ ಸ್ವಚ್ಛತೆ, ಪೇಂಟು, ಇದಕ್ಕೆಲ್ಲ ಒಂಚೂರು ಪೇಂಟ್ ಹೊಡಿಸಿ ಚೆನ್ನಾಗಿ ಕಾಣಬೇಕು, ನಮ್ಮ ಟ್ರ್ಯಾಕು ನೋಡಲಿಕ್ಕೆ ಚೆನ್ನಾಗಿ ಕಾಣಬೇಕು ಅಂತೇಳಿ ಪೇಂಟನ್ನು ಹೊಡಿಸಿದ್ವಿ. ಅದಕ್ಕೆ ಸುಮಾರು 1.25 ಲಕ್ಷ ರೂಪಾಯಿ ಖರ್ಚಾಯಿತು ನಮಗೆ. ಅದನ್ನು ನಾವು ನಮ್ಮ ಸದಸ್ಯರ ರೂಪದಲ್ಲಿ ಮತ್ತು ನಮ್ಮ ಸ್ನೇಹಿತರ ರೂಪದಲ್ಲಿ ಎಲ್ಲ ದೇಣಿಗೆ ಕೊಟ್ಟರು. ಕೆಲವರೆಲ್ಲ ಪೇಂಟ್ ಎಲ್ಲ ಕೊಡ್ತಿದ್ರು. ಮತ್ತು ಇವರು ಸಮೇತ ನಮಗೆ ನಿರ್ದೇಶಕರು, ಅವ್ರ ಹೆಸರು ದಮಯಂತಿ ಅಂತ, ಅವರು ಸಮೇತ ಅವರ ಮಗನ ನೆನಪಿಗೋಸ್ಕರ ಪೇಂಟನ್ನು ಕೊಡಿಸಿದ್ದಾರೆ. ಹೀಗೆ ಕೆಲವರೆಲ್ಲರೂ ಪೇಂಟನ್ನು ಕೊಡಿಸಿದ್ದಾರೆ. ಎಲ್ಲ ಪೇಂಟನ್ನು ಮಾಡಿಸಿ ಎಲ್ಲ ಒಂದು ರೌಂಡ್ ಎಲ್ಲ ಕಡೆನೂ ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡಿದ್ವಿ. ಅದೇ ರೀತಿ ಟ್ರೀ ಗಾರ್ಡ್ಗಳನ್ನು ಮಾಡಬೇಕು ಅಂತಾಯಿತು, ಗಿಡ ಬೆಳೆಸ್ಬೇಕು ಅಂತಾಯಿತು, ಗಿಡ ಬೆಳೆಸಿದ್ವಿ. ಆಮೇಲೆ ಮಾರ್ಚ್ ತಿಂಗಳಲ್ಲಿ ತುಂಬ ಬಿಸಿಲು ಇರುತ್ತೆ, ಇಲ್ಲಿ ಗಿಡಗಳಿಗೆ ನೀರಿರಲ್ಲ ಸರ್. ನೀರಿಗೋಸ್ಕರ ಒಂದು ನಿಮಿಷ, ಆ ಮಲೆನಾಡು ವಾಯುವಿಹಾರ ಸಂಘ ನೆಹರು ಮೈದಾನ ಕಸ ಹಾಕೋದು ಇದೆಲ್ಲ ಬೋರ್ಡ್ ಉಂಟಲ್ಲ, ಅದು ಹೆಂಗ್ ಬಂತು ಸರ್ ನಿಮ್ಮ ಇದಕ್ಕೆ? ಇಲ್ಲಿ ಕೂತಿರೋರು ತುಂಬಾ ಜನ ಬರ್ತಾರೆ. ಬಂದವರು ಚೇರ್ ಮೇಲೆ ಕೂತ್ಕೊಂಡು ಅಲ್ಲಲ್ಲೇ ಗುಟ್ಕಾ ಉಗಿಯೋದು, ಅಲ್ಲಲ್ಲೇ ಗಲೀಜು ಮಾಡೋದು, ಅಲ್ಲಲ್ಲೇ ತಿನ್ನೋದು, ತಂಬಾಕು ಉಗಿಯೋದು, ಇಂಥವೆಲ್ಲ ಮಾಡ್ತಿದ್ರು. ನಾವು ಅದನ್ನ ನೋಡ್ಬಿಟ್ಟು ಇದನ್ನ ಅವಾಯ್ಡ್ ಮಾಡಬೇಕು, ಕೆಲವ್ರಿಗೆಲ್ಲ ಸ್ವಲ್ಪ ಮನಸ್ಸಿಗೆ ತಗೊಳ್ಬೇಕು ಅಂತ ಹೇಳಿ ನಾವು ಎಲ್ಲ ಮರಕ್ಕೂ ಸಮೇತ ಬೋರ್ಡನ್ನು ಬರೆಸ್ಬೇಕು, ಜನರಿಗೆ ತಿಳುವಳಿಕೆ ಮೂಡಿಸ್ಬೇಕು ಅಂತ ಹೇಳಿ ನಾವು ಅದನ್ನು ಎಲ್ಲರೂ ಕೊಡುಗೆ ಮೂಲಕ ಒಂದೊಂದು ಬೋರ್ಡ್ಗಳನ್ನ ತಗೊಂಡು ಎಲ್ಲ ಮರಗಳಿಗೆ ಎಲ್ಲ ಕಡೆನೂ ಫಿಕ್ಸ್ ಮಾಡಿದ್ದೀವಿ, ಕಟ್ಟಿದ್ದೀವಿ. ಈಗ ಅದನ್ನ ನೋಡ್ಕೊಂಡ್ಮೇಲೆ ಸುಮಾರು ಜನ ಉಗಿಯೋದೆಲ್ಲ ಕಡಿಮೆ ಮಾಡಿದ್ದಾರೆ. ಇಲ್ಲಿ ಹೆಚ್ಚಾಗಿ ಗಲೀಜು ಮಾಡ್ತಾ ಇಲ್ಲ ನೋಡಿ. ಆದರೆ ಸ್ಪೋರ್ಟ್ಸ್ ಆಡೋ ಟೈಮಲ್ಲಿ ಹುಡುಗರೆಲ್ಲ ತಗೊಂಡು ತಿಂದವರೆಲ್ಲ ಅಲ್ಲೆಲ್ಲ ಬಿಸಾಕ್ತಾ ಇದ್ದಾರೆ. ಅದನ್ನೊಂಚೂರು ನಾವು ಅವಾಯ್ಡ್ ಮಾಡಿದ್ವಿ. ಅಲ್ಲ ಸರ್, ಇಲ್ಲಿ ಈ ಡಸ್ಟ್ಬಿನ್ ಇಡ್ಬೋದಲ್ಲ ಸರ್? ಡಸ್ಟ್ಬಿನ್ ಇಡ್ಬೋದು. ಡಸ್ಟ್ಬಿನ್ ಇಟ್ಟರೆ ಹೊರಗಡೆಯವರೆಲ್ಲ ತಂದು ಅದಕ್ಕೆ ಕಸ ಹಾಕ್ಬಿಡ್ತಾರೆ. ಡಸ್ಟ್ಬಿನ್ ಇಡೋದು ದೊಡ್ಡ ಪ್ರಶ್ನೆ ಅಲ್ಲ. ಇಲ್ಲಿ ಆಟ ಆಡಿದವ್ರು ಕಸ ಹಾಕಿದ್ರೆ ಮುನ್ಸಿಪಾಲಿಟಿಗೆ ತಗ್ಸ್ಕೋಬಹುದು. ಆದ್ರೆ ಬೇರೆ ಕಡೆ ಕಸ ಇದ್ದಿದ್ದಲ್ಲ, ಇಲ್ಲಿ ಡಸ್ಟ್ಬಿನ್ ಇದೆ ಅಂತ ತಗೊಂಡ್ ಇಲ್ಲೇ ಹಾಕಿ ಅದ್ರ ಹತ್ರ ಹೋಗ್ದಿದ್ದಂಗೆ ಮಾಡ್ತಾರೆ. ಅದಕ್ಕೋಸ್ಕರ ಮತ್ತೆ ವಾಕ್ ಮಾಡೋರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾವು ಆ ಡಸ್ಟ್ಬಿನ್ ಒಂದು ಇಟ್ಟಿಲ್ಲ ಇಲ್ಲಿ. ಓಕೆ ಸರ್. ಸರ್ ನಮಸ್ತೆ ಸರ್, ಲಕ್ಷ್ಮಣ್ ಅವರೇ. ನೀವು ಈ ಸಂಘಕ್ಕೆ ಸೆಕ್ರೆಟರಿಗಳು, ತುಂಬ ಶ್ರಮ ಪಟ್ಟಿದ್ದೀರಾ. ಹೇಳಿ ಸರ್ ನಿಮ್ದೊಂದು ಎರಡು ಹಿತನುಡಿಗಳು. ಈಗ ವಾಯು ವಿಹಾರ ಸಂಘ ಸ್ಥಾಪನೆ ಆಗಿರೋದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ
ಇಡೀ ನಮ್ಮ ಸಾಗರದ ಹಿರಿಯ ನಾಗರಿಕರಿಗೆ ಒಳ್ಳೆಯದಾಗಬೇಕು ಅನ್ನೋ ಹಿತದೃಷ್ಟಿ ಇಟ್ಕೊಂಡು ಈ ಸಂಘ ರಚನೆ ಆಗಿದೆ. ಸಂಘ ರಚನೆ ಆಗುವಂಥ ಸಂದರ್ಭದಲ್ಲಿ ನಮಗೆ ಈ ಚಾಲನೆ ಕೊಟ್ಟವಂತೂ ಮುಖ್ಯವಾಗಿ ನಾವು ಪುರಸಭಾ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷ ತೀನಾ ಶ್ರೀನಿವಾಸ್ ಅವರು, ನಮ್ಮ ಸಂಘದ ಪದಾಧಿಕಾರಿಗಳಾದಂಥ ಇವರು ಬಸವರಾಜ್ ಅವರು, ಶಾಂತಾರಾಮ್ ಅವರು, ಸಂಘದ ಪದಾಧಿಕಾರಿಗಳೆಲ್ಲರೂ ಕೂಡ ಈ ಸಂಘವನ್ನು ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ಈ ಸಂಘವನ್ನು ರಚನೆ ಮಾಡಿದ್ದೀವಿ. ಈ ಒಂದು ಸಂಘದಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದ್ರೆ ಈ ಸರೌಂಡಿಂಗ್ ಅಲ್ಲಿ ಹಿರಿಯ ನಾಯಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಸೀನಿಯರ್ ಸಿಟಿಸನ್ಗಳಿಗೆ ತೊಂದರೆ ಆಗಬಾರ್ದು, ಮತ್ತೆ ಕ್ರೀಡಾಂಗಣದಲ್ಲಿ ಆಡ್ತಕ್ಕಂಥ ಮಕ್ಕಳಿಗಾಗಲಿ ಅಥವಾ ಕ್ರೀಡಾಭಿಮಾನಿಗಳಿಗಾಗಲಿ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ನೆಹರು ಮೈದಾನಕ್ಕೆ ಒಂದು ಒಳ್ಳೆ ಕಾಯಕಲ್ಪ ಕೊಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ಸಮಿತಿಯವ್ರ ತೀರ್ಮಾನ. ಆ ಸಮಿತಿಯ ತೀರ್ಮಾನ ಅಂದರೆ ಅವತ್ತಿಂದ ಇವತ್ತಿನ 7 ತಿಂಗಳಿಂದ ಸದಾಯಗದಾಯವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಂತ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಡೊನೇಷನ್ ಕಲೆಕ್ಷನ್ ಮಾಡೋ ವಿಚಾರದಲ್ಲಿ ಒಂದು ನಿಮಿಷ ಸಾಕಷ್ಟು ಕೆಲಸಗಳನ್ನು ಮಾಡಿ ಈ ಒಂದು ಹಂತ ತಂದಿದ್ದೀವಿ. ಮುಂದೆ ಕೂಡ ನಮ್ಮ ವಿಚಾರ ಏನು ಅಂದರೆ ಇವರು ಯಾರು ನಾಯಕರು ಇಲ್ಲೇ ನೆಹರು ಕ್ರೀಡಾಂಗಣದ 4 ದಿಕ್ಕುಗಳಲ್ಲಿ ಹೈಮಾಸ್ ಲೈಟ್ಗಳನ್ನು ಅಳವಡಿಸಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಒಂದು. ಎರಡನೇ ವಿಚಾರ ಏನಪ್ಪ ಅಂದರೆ ಈ ಕ್ರೀಡಾಂಗಣದ ಸುತ್ತಲೂ ಕೂಡ ಚೈನ್ ಲಿಂಕ್ ಮೆಶ್ಗಳನ್ನು ಅಳವಡಿಸಬೇಕು. ಅದನ್ನು ಮಾಡೋದು ಅನುಕೂಲ ಏನಪ್ಪ ಅಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಮತ್ತು ಹಿರಿಯ ನಾಗರಿಕರಿಗೆ ಇಲ್ಲಿ ಆಟ ಆಡುವಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆ ದೃಷ್ಟಿಕೋನದಲ್ಲಿ ಆದಷ್ಟು ಬೇಗ ಚೈನ್ ಲಿಂಕ್ ಮೆಶ್ಗಳನ್ನು ಅಳವಡಿಸಬೇಕು ಅಂತ ಈಗಾಗಲೇ ನಮ್ಮ ಜಿಲ್ಲಾ ಮಂತ್ರಿಗಳ ಹತ್ರ ಆಗಲಿ, ಸ್ಥಳೀಯ ಶಾಸಕರದ್ದಾಗಲಿ, ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳೇ ಆಗಲಿ ಅಥವಾ ಜನಪ್ರತಿನಿಧಿ ಇವೆಲ್ಲರೂ ಕೂಡ ಮೆಮೊರಂಡಮನ್ನು ನಾವು ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಕೆಲಸ ನಡೀತಾ ಇದೆ. ಆದರೆ ಸರ್ಕಾರಿ ಮಟ್ಟದಲ್ಲಿ ನಮಗೆ ನಗರಸಭೆಯವರು ಸಹಕಾರವನ್ನು ಕೊಟ್ಟಿದ್ದಾರೆ. ಆದರೆ ನಾವು ನಿರೀಕ್ಷೆ ಮಾಡಿದ ಪ್ರಕಾರದಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ದಯಮಾಡಿ ನಾನು ಹೇಳೋದನ್ನು ಹೇಳಿದರೆ ಮಾನ್ಯ ಶಾಸಕರು ಈ ವಿಚಾರದಲ್ಲಿ ಗಮನ ವಹಿಸಿ ಈ ಒಂದು 106 ವರ್ಷಗಳ ಇತಿಹಾಸಕ್ಕಂಥ ನೆಹರು ಮೈದಾನಕ್ಕೆ ಹೊಸ ಒಂದು ರೂಪವನ್ನು ಕೊಡಬೇಕು. ಈ ವಿಚಾರದಲ್ಲಿ ಸಂಘಟನೆಯವರು, ನಮ್ಮ ವಾಯುವ್ಯ ಸಂಘದವರು ಎಲ್ಲರೂ ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತೀವಿ. ಸಂದರ್ಭ ಬಂದರೆ ಹೋರಾಟಕ್ಕೂ ಇಳಿತೀವಿ ಅನ್ನೋ ಮಾತನ್ನು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ಕೊನೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇಲ್ಲಿ ಇದು ಬಯಲು ರಂಗಮಂದಿರ ಮಾಡಬೇಕನ್ನೋ ಒಂದು ವಿಚಾರವನ್ನು ಸರ್ಕಾರಿ ಮಟ್ಟದಲ್ಲಿ ನಡೀತಿದೆ ಅನ್ನೋ ಗಮನಕ್ಕೆ ಬಂದಿದೆ. ನಾನು ಹೇಳೋದಂದರೆ ಸರ್ಕಾರಿ ಮಟ್ಟದಲ್ಲಿ ನಮ್ಮ ಸಂಘದಲ್ಲಿ ಆದಷ್ಟು ವಿಚಾರವಂತರು, ಟೆಕ್ನಿಕಲ್ ನಡೆದವರು, ಇಂಜಿನಿಯರ್ಸ್ಗಳು ಭಾಗಷ್ಟು ವಿಚಾರವಂತರಿದ್ದಾರೆ. ಊರಿನ ಅಭಿವೃದ್ಧಿ ದೃಷ್ಟಿಯಿಂದ ಅವರು ತಗೊಳ್ತಕ್ಕಂಥ ನಿರ್ಧಾರಗಳು ಏನಪ್ಪ ಅಂದರೆ ಇಡೀ ನಮ್ಮ ನೆಹರು ಮೈದಾನಕ್ಕೆ ಒಳ್ಳೆ ಒಂದು ಸೌಂದರ್ಯ ರೂಪದಲ್ಲಿ ಬರಬೇಕು. ಆ ಒಂದು ರೂಪವನ್ನು ಕೊಡಲಿಕ್ಕೆ ನಮ್ಮ ಸಂಘದವರೆಲ್ಲ ತಯಾರಾಗಿದ್ದಾರೆ ಅಂತ ಅದನ್ನು ಹೇಳಿದ್ದಾರೆ. ಅದನ್ನು ನೀವು ಕ್ರೀಡಾಂಗಣವನ್ನು ರಂಗಮಂದಿರವನ್ನು ಕಟ್ಟುವಂಥ ಸಂದರ್ಭ ಮುಂಚಿತವಾಗಿ ನೀಲನಕ್ಷೆಯನ್ನು ಸಿದ್ಧಪಡಿಸಿದ ಮೇಲೆ ಅದನ್ನು ಸಂಘದವರು ಗಮನಕ್ಕೆ ತಂದರೂ ಕೂಡ ಅವರ ಒಂದು ಸಲಹೆಯನ್ನು ತಗೊಂಡು ನೀವು ರಂಗಮಂದಿರ ಮಾಡಬೇಕು ಅನ್ನೋ ನಮ್ಮ ಒತ್ತಡ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ನಮ್ಮ ಡಿಮ್ಯಾಂಡ್ಸನ್ನೆಲ್ಲ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ದಯಮಾಡಿ ಸರ್ಕಾರಿ ಅಲ್ಲ ಇದನ್ನು ಕ್ರಮ ಬೆಳೆಸಬೇಕು ಅಂತ ಹೇಳಿಬಿಟ್ಟು ಸಂಘದ ಪರವಾಗಿ ನಾವು ಮತ್ತೊಂದು ಸಲ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹಾಗೆ ಇಷ್ಟು ಜನರ ಮಧ್ಯೆ ನೀವು ಸೇರ್ಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮದು ಒಂದು ಸೇವೆ ಇದೆ. ಏನು ಅನ್ಸತ್ತೆ ಮೇಡಮ್? ಸರ್, ನಾನು ಈ ಗ್ರೌಂಡಲ್ಲಿ 40 ವರ್ಷದಿಂದ ಜಾಗಿಂಗ್ ಮಾಡ್ತಾ ಇದ್ದೀನಿ. ಗೊತ್ತು. ಆಯಿತಾ. ಆವಾಗ ಈ ವ್ಯವಸ್ಥೆ ಎಲ್ಲ ಇರಲಿಲ್ಲ. ನಾವು ಕೆಳಗಡೆ ಕಲ್ಲು ಕಸ ಗುಡ್ಡೆಗೆ ಮಧ್ಯದಲ್ಲಿ ನಾವು ಜಾಗಿಂಗ್ ಮಾಡ್ತಾ ಇದ್ವಿ. ಬಟ್ ಈಗ ಇಲ್ಲಿವರೆಗೂ ಸಂಘಗಳಿದ್ವು, ಬೇರೆ ಸಂಘಗಳಿದ್ವು, ನಾವು ಮೆಂಬರ್ ಆಗಿದ್ವಿ. ಆದರೆ ಅದು ಇಂಪ್ರೂವ್ ಮಾಡಿಲ್ಲ ಆ ಸಂಘಗಳು. ಈಗ ಈ ಹೊಸದಾಗಿ ಮಾಡಿದಂಥ ಈ ವಾಯುವಿಹಾರ ಸಂಘ ಈ 7 ತಿಂಗಳಿಗೆ ಇಷ್ಟು ಮುಂದುವರೆದಿದೆ ಸರ್. ಎಲ್ಲನೂ ನಾವು ಯಾರಾದರೂ ಒಂದು ಸಮಸ್ಯೆನ ಈ ಥರ ಆಗಬೇಕು ಅಂತ ವಾಕಿಂಗ್ ಮಾಡೋರು ಬಂದು ಹೇಳಿದರೆ ನಮಗೆ ಅದೇ ನಾವು ಇದು ಹಾಕಿದ್ದೀವಲ್ಲ, ಬಂದು ಸಾರ್ವಜನಿಕರೇ ನಮಗೆ ಇಳಿಲಿಕ್ಕಾಗಲ್ಲ, ನೀವೇನಾದ್ರು ವ್ಯವಸ್ಥೆ ಮಾಡಿರಿ ಅಂತ ಹೇಳಿ ಇದು ಮಾಡಿದ್ದಕ್ಕೆ ಎಲ್ಲರೂ ಅಭಿಪ್ರಾಯ ಪಟ್ಟು ಈ ಥರ ಮಾಡಿದ್ದೀವಿ. ಮತ್ತು ಈ ಗಿಡಗಳಿಗೆಲ್ಲ ಸಣ್ಣ ಸಣ್ಣ ಗಿಡಗಳಿದ್ದು ನಾವೆಲ್ಲ ಮನೆಯಿಂದ ನೀರು ತಂದು ಹಾಕ್ತಿದ್ವಿ. ಕ್ಯಾನ್ಗಳಲ್ಲೆಲ್ಲ ಮನೆಯಿಂದ ನೀರು ತಂದು ಹಾಕಿದ್ವಿ. ತುಂಬ ಇಂಪ್ರೂವ್ ಆಗಿದೆ. ಇನ್ನೂ ನಾವು ಎಲ್ಲರೂ ಸೇರಿಕೊಂಡು ಇಂಪ್ರೂವ್ ಮಾಡಿ ನಿಮ್ಮ ಹೋರಾಟ ನಿರಂತರವಾಗಿರಲಿ. ನಿಮ್ಮ ವಾಯುವ್ಯರ ಸಂಘದವರ ಎಲ್ಲ ಹೋರಾಟ ಮತ್ತೆ ಯಶಸ್ವಿ ಆಗಿರಲಿ. ಸರ್, ನೀವೆಲ್ಲರೂ ಹೆಲ್ಪ್ ಮಾಡಿದ್ದೀರಾ. ಬೇರೆ ಹುಡುಗನ ಸಹಾಯದಿಂದ ಮೆಟ್ಲು ಹತ್ತಿದ್ರು.
ಅದಕ್ಕೋಸ್ಕರ ಇಟ್ಕೊಳಕ್ಕೆ ಒಂದು ಹತ್ತಾಕ ಸ್ಟೀಲಿಂದ ಇದು ಮಾಡಿದ್ವಿ. ಅದೇ ಥರ ಒಂದು 80 ವರ್ಷದ ಅಜ್ಜಿ ಅಪ್ಪ ನನಗೆ ಮೆಟ್ಲು ಹತ್ತಾಕಲ್ಲ ಹಿಡ್ಕೊಂಡು ಹತ್ತಾಕ ಒಂದು ಏನಾರ ಮಾಡಿ ನಾನು ಒಂದು 100 ರೂಪಾಯಿ ಕೊಡ್ತೇನೆ ಕಾಂಟ್ರಿಬ್ಯೂಷನ್ ಅಂತು. ಅವಾಗಿಂದ ಆ ಐಡಿಯಾ ಮಾಡಿ ಅದನ್ನು ಬಿಡದಾಗ ಒಂದು 15 ದಿನದಾಗ ರೆಡಿ ಮಾಡಿ ಹಾಕ್ಸಿದ್ವಿ. ಅದು ಸುಮಾರು ಇನ್ನೂ ಕೆಲಸ ಇದೆ, ಅದು ಮಾಡ್ತೀವಿ ಇನ್ನೂ ಮುಂದೆ ಬರ್ತಾ ಓಕೆ, ಥ್ಯಾಂಕ್ ಯು. ಪಟ್ಕರ್ ಅವರೇ ಏನಂತೀರಾ? ಏನಿಲ್ಲ, ನಾವಿಲ್ಲಿ ತಿಂಗಳಲ್ಲಿ ಒಂದ್ಸರಿ ಸ್ವಚ್ಛ ಮಾಡಿಸ್ತೇವೆ. ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು ಇಷ್ಟೇನೆ, ಪ್ರತಿಯೊಂದು ಕಸವನ್ನು ಮೂಲೆಯಲ್ಲಿ ಹಾಕಿ ಇದು ಮಾಡಿದ್ರೆ ಅವ್ರು ತಗೊಂಡು ಹೋಗ್ಲಿಕ್ಕೆ ರೆಡಿ ಇಲ್ಲ ಮುನ್ಸಿಪಾಲ್ಟಿಯವರು. ಅದನ್ನೊಂದು ಬೇಗ ತಗೊಂಡೋಗಿ ಸ್ವಚ್ಛತೆಯನ್ನ ಸಾಧ್ಯ ಆದಷ್ಟು 24 ಗಂಟೆನೂ ಇರುವ ಹಾಗೆ ನೋಡ್ಕೊಳ್ಳೋದಕ್ಕಾಗಿ ನಾವು ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಹೇಳಿ ಸರ್, ಉಪಾಧ್ಯಕ್ಷರೇ. ಏನಿಲ್ಲ ಸರ್, ನಾವು ಒಂದು ಶ್ರಮಪಟ್ಟು ಪೇಂಟ್ ಗೀಂಟ್ ಎಲ್ಲ ಮಾಡಿಸಿ ಇಲ್ಲಿ ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ಆದಷ್ಟು ಶ್ರಮ ವಹಿಸ್ತಾ ಇದ್ದೀವಿ. ಆದರೆ ಕೆಲವರು ಅಂದರೆ ತಿಳುವಳಿಕೆ ಇದ್ದಂಥವ್ರನ್ನೇ ಜರ್ದ ಗಿಡ ಈ ಗುಟ್ಕಗಳನ್ನು ಹಾಕ್ಕೊಂಡು ಪಚ ಅಂತ ಕೂತ್ಕೊಳ್ಳೋಂಥ ಜಾಗದಲ್ಲಿ ಉಗಿತಾರೆ. ದಯವಿಟ್ಟು ಆ ಉಗಿಯೋದನ್ನು ನಿಲ್ಲಿಸಿ ನಮ್ಮ ಜೊತೆ ಸಹಕಾರ ಕೊಡಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ. ಧನ್ಯವಾದಗಳು ಸರ್.